ಆಗಲೇ ಪಾರ್ವತಿದೇವಿ ತನ್ನ ದೇಹದ ಚರ್ಮದಿಂದ ತಳಸಿಕೊಂಡು ಮಣ್ಣನ್ನು ಸೇರಿಸಿ ಒಂದು ಬಾಲಕನನ್ನು ರೂಪಿಸಿದಳು. ಆ ಬಾಲಕನಿಗೆ ಜೀವ ತುಂಬಿದಳು ಮತ್ತು ಆತನನ್ನು ತನ್ನ ಮಗು ಎಂದು ಕರೆಯಲು ತೊಡಗಿದಳು. ಆತನಿಗೆ ಅವಳು ಕಾವಲುಗಾರನ ಕೆಲಸವನ್ನೂ ನೀಡಿದಳು. ನಾನು ಸ್ನಾನ ಮಾಡುತ್ತಿರುವಾಗ ಯಾರನ್ನೂ ಒಳಗೆ ಬರಲಿಡಬೇಡ. ಅಷ್ಟರಲ್ಲಿ ಶಿವನು ತನ್ನ ತಪಸ್ಸು ಮುಗಿಸಿ ಮೀರಿದ ಕೇಶದೊಂದಿಗೆ ಹಿಂದಿರುಗಿದ. ಗೃಹದ ಬಾಗಿಲಲ್ಲಿ ಈ ಅಜ್ಞಾತ ಬಾಲಕನು ಪಾರ್ವತಿ ದೇವಿಯ ಆದೇಶದಂತೆ ಶಿವನನ್ನು ಒಳಗೆ ಬರಲು ನಿಷೇಧಿಸಿದ. ಶಿವನು ಆ ಕಿರಿಯವನನ್ನು ನೋಡಿ ಆಶ್ಚರ್ಯಗೊಂಡ. ಈತನು ಯಾರು ನನ್ನ ಗೃಹದಲ್ಲಿ ಎಂದು ಬಾಲಕನು ಬಹುಧೈರ್ಯದಿಂದ ಉತ್ತರಿಸಿದ. ಪಾರ್ವತಿ ತಾಯಿ ಆಜ್ಞೆ ಪ್ರಕಾರ ಯಾರೂ ಒಳಗೆ ಬರುವಂತಿಲ್ಲ, ನೀವೂ ಅಲ್ಲ. ಈ ಮಾತು ಶಿವನಿಗೆ ಕೋಪದ ಮುಳ್ಳಾಗಿತ್ತಿದ್ದು ಆತನು ತನ್ನ ತ್ರಿಶೂಲ ಬಳಸಿ ಆ ಬಾಲಕನ ತಲೆಯನ್ನು ಕತ್ತರಿಸಿದ. ಆಗ ಪಾರ್ವತಿ ಸ್ನಾನ ಮುಗಿಸಿ ಹೊರಬಂದು ಈ ದುರಂತವನ್ನು ನೋಡಿ ದುಃಖದಿಂದ, ನಾನು ಹುಟ್ಟಿಸಿದ ಮಗನನ್ನು ನೀನು ಹತ್ಯೆ ಮಾಡಿದ್ದೀಯಾ ಎಂದು ಶಾಪ ನೀಡಲು ತಯಾರಾದಳು. ಶಿವನು ಈ ಸ್ಥಿತಿಯನ್ನು ಸಮಾಧಾನಗೊಳಿಸಲು ಪಾರ್ವತಿಗೆ ಹೇಳಿದನು, ಈ ಕೃತ್ಯ ನನ್ನ ಅಜ್ಞಾನದಿಂದ ಆಗಿದೆ, ನಾನು ಈತನನ್ನು ಜೀವಂತಗೊಳಿಸುತ್ತೇನೆ. ಶಿವನು ತಕ್ಷಣ ತನ್ನ ಗಾಣವನ್ನು ಪೃಥ್ವಿಯಲ್ಲಿ ಹರಡಿದನು ಮತ್ತು ಮೊದಲ ಸತ್ತಿರುವ ಪ್ರಾಣಿಯ ತಲೆಯನ್ನು ತಂದು ಹಾಕಲು ತನ್ನ ಗಣಗಳನ್ನೆಲ್ಲ ಕಳುಹಿಸಿದನು. ಕೆಲವು ಸಮಯದ ನಂತರ ಆ ಗಣಗಳು ಒಂದು ಅಪರೂಪದ ಆನೆ ಮಗುವಿನ ತಲೆಯನ್ನು ತೆಗೆದುಕೊಂಡು ಬಂದರು. ಶಿವನು ಆ ಆನೆ ತಲೆಯನ್ನು ಆ ಬಾಲಕನ ದೇಹಕ್ಕೆ ಸೇರಿಸಿ ಅವನನ್ನು ಪುನಃ ಜೀವಂತಗೊಳಿಸಿದನು. ಪಾರ್ವತಿ ಸಂತೋಷದಿಂದ ನಿಟ್ಟುಸಿರು ಬಿಟ್ಟಳು. ಶಿವನು ಆ ಮಗುವಿಗೆ ಗಣೇಶ ಎಂಬ ಹೆಸರಿಟ್ಟನು. ಗಣಗಳ ಈಶ, ನಾಯಕ. ಗಣೇಶನಿಗೆ ಎಲ್ಲಾ ವಿಧವಾದ ಬುದ್ಧಿ, ಜ್ಞಾನ, ಷಡ್ಭುಜ ಶಕ್ತಿ ನೀಡಲಾಯಿತು. ಶಿವನು ಘೋಷಿ ಮಗುವನ್ನು ವಿಶ್ವದ ಪ್ರಥಮ ಪೂಜಿತ ದೇವತೆಯಾಗಿ ಗುರುತಿಸಬೇಕು. ಯಾವುದೇ ಪುಣ್ಯ ಕಾರ್ಯ ಆರಂಭಕ್ಕೂ ಮೊದಲು ಈತನ ಪೂಜೆ ಮಾಡಬೇಕು.